ನಮಸ್ಕಾರ 24x7 ಕರ್ನಾಟಕ.com ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಚಂದ್ರಕಾಂತ್. ಇವತ್ತು ನಾವು ಬಂದಿರೋದು ಗುಲ್ಬರ್ಗ ಜಿಲ್ಲೆ ಆಳಂದ್ ತಾಲೂಕಿನ ಚುಂಚನಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಲಿಂಗನವಾಡಿ ಎಂಬ ಗ್ರಾಮಕ್ಕೆ. ಇವತ್ತು ನಾವು ಭೇಟಿಯಾಗಲಿರುವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ರಾಜ್ಕುಮಾರ್ ದಶರಂತ್ ವಾಡಿಕರ್ ಅವರನ್ನ, ಅವರ ರಾಜಕೀಯ ಜೀವನ ಕುರಿತು ಮತ್ತು ಅವರ ಅಭಿವೃದ್ಧಿ ಕೆಲಸಗಳನ್ನ ಕುರಿತು, ಮುಂದಿನ ಅವರ ರಾಜಕೀಯದ ಭವಿಷ್ಯಗಳನ್ನ ಕುರಿತು ಅವ್ರ ಜೊತೆ ಒಂದೆರಡು ನಿಮಿಷ ಕಾಲ ಸಂದರ್ಶನ ನಡೆಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ರಾಜ್ಕುಮಾರ್ ಸರ್. ರಾಜ್ಕುಮಾರ್ ಅಂತ ಸರ್. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿದ್ದು ಸರ್ ತಾವು? ಚುಂಚನಸೂರು ಪಂಚಾಯತ್. ಚುಂಚನಸೂರು ಗ್ರಾಮ ಪಂಚಾಯತಿಯಿಂದ ತಾವು ಆಯ್ಕೆಯಾಗಿದೆ ಅಂತ ಹೇಳ್ತಾ ಇದ್ದೀರಿ ಸರ್. ಸರ್, 2010 ಚುನಾವಣೆಯಲ್ಲಿ ಎಷ್ಟು ಮತಗಳು ಬಂದಿತ್ತು ಸರ್ ತಮಗೆ? ನಮಗೆ 186 ಸರ್. 286 ಮತಗಳು ಬಂದಿತ್ತು ಸರ್. 286 ಸರ್, ಎಷ್ಟು ಮತಗಳ ಅಂತರದಿಂದ ಜಯಗಳಿಸಿದ್ದು ಸರ್ ತಾವು? ಸರ್ 186 ಮತಗಳು. 186 ಮತಗಳಿಂದ ತಾವು ಜಯಗಳಿಸಿದ್ದೀರಿ ಸರ್. ಸರ್, ಇನ್ನು ನೀವು ವಯಸ್ಸಿನಲ್ಲಿ ಚಿಕ್ಕವರು, ರಾಜಕೀಯಕ್ಕೆ ಬರ್ಬೇಕಂತ ಹೇಗೆ ಮನಸ್ಸು ಮಾಡಿದ್ರಿ ಸರ್ ನೀವು? ಸರ್ ಹಂಗೆ ಎಲ್ಲ ಜನರು ಸಣ್ಣವರಿದ್ದೆ ನಿಂದರು, ನೀವು ಆಲಿ ನಾವೆಲ್ಲ ನಿನಗೆ ಓಟ್ ಹಾಕಿ ಗೆಲ್ಲಿಸ್ತರ್ತೇವೆ ಅಂತ ಹೇಳಿದ್ರು ಸರ್. ಅದಕ್ಕಾಗಿ ನಿಂತೇವ್ರಿ ನಾವೆಲ್ಲ ಜನರು ಒತ್ತಾಡ್ಲಿ. ಜನರ ಒಂದು ಒತ್ತಡಕ್ಕೆ ನೀವು ಮಾಡಿದ್ದು, ರಾಜಕೀಯಕ್ಕೆ ನೀವು ಪ್ರವೇಶ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀರಿ ಸರ್. ಒಳ್ಳೆಯದು ಸರ್. ಸರ್, ಈಗ 3.5 ವರ್ಷದ ಅವಧಿಯಾಗಿದೆ. ಈ 3.5 ವರ್ಷದ ಅವಧಿಯಲ್ಲಿ ನಿಮ್ಮ ಲಿಂಗನವಾಡಿ ಗ್ರಾಮಕ್ಕೆ ಯಾವ ಅನುಕೂಲಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ ತಾವು ಮಾಡಿದಿರಿ? ಸರ್ ರೋಡ್ ಮಾಡಿದೇವು ಸರ್. ಇನ್ನು ಮಾಡಬೇಕು. ನೀರಿನ ವ್ಯವಸ್ಥೆ ಮಾಡಿದೇವ್ರಿ. ಎಲ್ಲಿ ನೀರಿಲ್ಲ ಅಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಪೈಪ್ಲೈನ್ ಮಾಡಿದೇವ್ರಿ. ಹೊಸ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಸರ್. ಸರ್ಕಾರದ ಯೋಜನೆಗಳು ಯಾವ್ಯಾವ ಬರ್ತೇವೆ ಅವೆಲ್ಲ ನೀವು ಸಮರ್ಪಕವಾಗಿ ನಿಮ್ಮ ಊರಿನ ಗ್ರಾಮಕ್ಕೆ, ಬಡವರಿಗೆ ಮುಟ್ಟುವಂತ ಕೆಲಸ ತಾವು ಮಾಡಿದ್ರಿ ನಿಮ್ಮ ಕೈಯಿಂದ ಅಂತ ಹೇಳ್ತಿದ್ದೀರಿ ಸರ್. ಒಳ್ಳೇದು ಸರ್. ಸರ್, ಇನ್ನೂ 18 ತಿಂಗಳು ಅವಧಿ ಇದೆ. ಈ 18 ತಿಂಗಳ ಅವಧಿಯಲ್ಲಿ ಇನ್ನೂ ಕೆಲಸಕ್ಕ ಯಾವ ಬಾಕಿ ಇವೆ, ಯಾವ ಕೆಲಸ ಮಾಡ್ಬೇಕಂತ ತಮ್ಮ ಮನಸ್ಸಿನಲ್ಲಿ ಇದೆ ಸರ್? ಸರ್, ನಮ್ಮಲ್ಲೊಂದು ಫಸ್ಟ್ ನೀರಿನ ಟ್ಯಾಂಕ್ ಆಗ್ಬೇಕಾಗಿದೆ ಸರ್. ನೀರಿನ ಸಮಸ್ಯೆ ಆಗ್ತದೆ ರೀ. ಎಷ್ಟು ಬೋರ್ ಹೊಡೆದ್ರಿ ಏನು ಇದು ಮಾಡಿದ್ರೆ ನೀರಿನ ಸಮಸ್ಯೆ ಬಗೆಹರಲ್ರಿ. ಅದಕ್ಕಾಗಿ ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡ್ಬೇಕು ಸರ್. ಮುಂದೆ ಸಿಸಿ ರಸ್ತೆಗಳನ್ನು ಇನ್ನೂ ಮಾಡ್ಬೇಕು ಸರ್. ಅದಕ್ಕಾಗಿ ಇಷ್ಟಪಡ್ತೀನಿ ಸರ್. ಇನ್ನೂ ಮಾಡ್ಬೇಕು, ಮುಂದೆ ನೀವು ಬೆಳಿಬೇಕು, ಇನ್ನೂ ಸರ್ಕಾರದ ಯೋಜನೆಗಳು ಏನು ಬರ್ತಾವೆ ಎಲ್ಲ ಸಮರ್ಪಕವಾಗಿ ಜನರಿಗೆ ಮುಟ್ಟುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಸರ್. ಒಳ್ಳೇದು ಸರ್. ಸರ್, ಇನ್ನೂ ಚಿಕ್ಕೂರು ನೀವು ರಾಜಕೀಯದಲ್ಲಿ ಮುಂದುವರಿ ಅಂತ ನಾವು ಹಾರೈಸ್ತೀವಿ ಸರ್. ಈಗ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ನೀವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿದ್ದ ಮೇಲೆ ನಿಮ್ಮ ಊರಿನ ಜನತೆ, ನಿಮ್ಮ ವಾರ್ಡಿನ ಜನತೆ ಕುಂದುಕೊರತೆ ಅಂತ ನಿಮ್ಮ ಹತ್ರ ಬರ್ತಾರೆ ಸರ್. ಕುಂದುಕೊರತೆ ಅಂತ ಬಂದಾಗ ಯಾವ ರೀತಿಯಾಗಿ ಅವರಿಗೆ ಪರಿಹಾರ ಕೊಡ್ತೀರಾ ಸರ್? ಯಾವ ರೀತಿಯಾದಂತ ಅವ್ರಿಗೆ ಇದು ಮಾಡ್ತೀರಾ ಸರ್? ಹೆಲ್ಪ್ ಮಾಡ್ತೀರಾ ಸರ್? ಹೆಲ್ಪ್ ಮಾಡ್ತೇವೆ ಸರ್. ಬಂದ್ರೆ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡ್ತೇವ್ರಿ. ಎಲ್ಲಾಗ ಆಗ್ಲಿ ಅಂತಂದ್ರೆ ಪಂಚಾಯತ್ನಲ್ಲಿ PDO ಅಲ್ಲಿ ಅಧ್ಯಕ್ಷರಲ್ಲಿ ಹೇಳಿ ಯಾವುದೇ ಸಮಸ್ಯೆ ಜನರದ್ದು ಇತ್ತು ಅಂತಂದ್ರೆ ಮಾಡ್ತೇವೆ ಸರ್. ಯಾವುದೇ ಒಂದು ನಿಮ್ಮ ಸದಸ್ಯರಂತ ಬಂದಾಗ, ಕುಂದುಕೊರತೆ ಅಂತ ಬಂದಾಗ ನಿಮ್ ಕೈಲಾದಷ್ಟು ಸಹಾಯವನ್ನ ತಾವು ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ ಸರ್. ಒಳ್ಳೇದು ಸರ್. ಸರ್, ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ನಮ್ಮ ಹೊಲ ನಮ್ಮ ದಾರಿ, ಬಸವ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ಯೋಜನೆ, 10 ಯೋಜನೆಗಳು ಸರ್ಕಾರ ಒಂದು ಕಾರ್ಯರೂಪಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಂದಿದೆ ಸರ್. ಆ ಯೋಜನೆಗಳು ಸರ್ ನಿಮ್ಮ ಲಿಂಗನವಾಡಿ ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿಯಾಗಿ ನಡೀತಿದೆ ಸರ್? ಸರ್, ಸರಿಯಾಗಿ ನಡೆದವ್ರಿ. ನಮ್ಮಲ್ಲೆಲ್ಲ ಪಂಚಾಯತ್ನಾಗ ಒಳ್ಳೆ ಮಂದಿ ಇದಾರೆ. ಎಲ್ಲ ಒಳ್ಳೆ ಕೆಲಸ ಕೊಡ್ತಾರೆ. ನಮ್ಗೆ ಎಷ್ಟು ಕೆಲಸ ಕೊಡ್ತಾರ್ರಿ ಮಾಡ್ರಿ ಅಂತೇಳಿ ಮಾಡೀವಿ ಸರ್. ರನ್ನಿಂಗ್ನಾಗ ಈಗೆಲ್ಲ ನಮ್ಮ ಹೊಲ ನಮ್ಮ ರಸ್ತೆ ರೋಡ್ ಭೀ ಮಾಡೀವ್ರಿ. ಉದ್ಯೋಗ ಖಾತ್ರಿ ಎಲ್ಲ ಕೆಲಸ ಕೊಡ್ತಾರೆ ಸರ್. ಸರ್, ಈಗ ನಿಮ್ಮಿಂದ ಒಬ್ಬ ಗ್ರಾಮ ಪಂಚಾಯತಿ ಎಲ್ಲಿ ಅಧಿಕಾರಿಗಳು ಇರ್ತಾರೆ ಸರ್, ಅಧಿಕಾರಿಗಳು ಮತ್ತು ನಿಮ್ಮ ನಡುವೆ ಯಾವ ರೀತಿ ಸಂಬಂಧ ಇದೆ ಸರ್? ಸರ್, ಒಳ್ಳೆ ಸಂಬಂಧ ಇದೆ ರೀ. ಎಲ್ಲ ನಮ್ಮ ಮೆಂಬರ್ಸ್ ಅಲ್ಲಿ ಅಥವಾ PDO ಅಲ್ಲಿ ಅವ್ರ ಸಂಘಟ ಎಲ್ಲ ಸಂಪರ್ಕ ಸರಿಯಾಗಿ ಐತೆ. ನಮ್ಮ ಒಳ್ಳೆ PDO ಇದ್ದಾರೆ, ಅಧ್ಯಕ್ಷರಿದ್ದಾರೆ ಸರ್. ನಮಗೆ ಎಲ್ಲ ಸಹಾಯ ಮಾಡ್ತಾರೆ. ಅವ್ರ ಸಂಘಟ ಏನೋ ಯಾವ ಇದು ಇದೆಯಲ್ರಿ. ಅಂದ್ರೆ ನೀವು ಹೇಳ್ತಾ ಇರೋದು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಿಮ್ಮ ಅಧ್ಯಕ್ಷರು ನಿಮ್ಮ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ, ಬೆಂಬಲ ಕೊಡ್ತಾರೆ. ಯಾವ ರೀತಿಯಾಗಿ ಇದು ಕುಂಠಿತಗೊಳಿಸಲ್ಲ ಅಂತ ನಾವು ಹೇಳ್ತಾ ಇದ್ದೀರಿ ಸರ್. ಒಳ್ಳೇದು ಸರ್. ಯಾವುದೇ ಏನಿದೆ ಸರ್, ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿಮ್ಮ ಉಳಿದಂತ ಸದಸ್ಯರ ಜೊತೆ ನಿಮ್ಮ ಸಂಬಂಧ ಯಾವ ರೀತಿ ಇದೆ ಸರ್? ಸರ್, ಒಳ್ಳೆ ಸಂಬಂಧ ಇದೆ ಸರ್. ಎಲ್ಲರೂ ಅಣ್ಣ ತಮ್ಮರ ಗತಿ ಇದ್ದೇವೆ ಸರ್. ಎಲ್ಲರೂ ಒಂದು ರಿಲೇಷನ್ ಸಿಸ್ಟಮ್ನಾಗ ಇದ್ದೇವೆ ಸರ್. ಎಲ್ಲ ಒಳ್ಳೆ ಸರಿಯಾಗಿದ್ದೇವೆ ಸರ್. ಸರ್, ನೀವು ರಾಜಕೀಯದಲ್ಲಿ ಮುಂದೆ ಹೊರಿಬೇಕಂತಾದ್ರೂ ಏನಾದ್ರೂ ಆಸೆ ಇದೆ ಸರ್ ತಮಗೆ? ಸರ್, ಇದೆ ಮುಂದೆ ನೋಡೋಣ ಸರ್. ಎಲ್ಲ ಪಂಚಾಯತ್ ಮೆಂಬರ್ ಆಗಿದೆ, ವರ್ಕ್ ಮಾಡಿದೇವೆ ಅಂತ ಮುಂದೆ ಮತ್ತೆ ಯಾವ್ದೋ ಸ್ಟೇಜ್ ಸಿಗ್ತಾ ನೋಡೋಣ ಸರ್. ಮಾಡೋಣ. ಇನ್ನು ನೀವು ರಾಜಕೀಯದಲ್ಲಿ ಸಮಯ ಸಿಕ್ಕರೆ ನಾವು ಕೂಡ ರಾಜಕೀಯದಲ್ಲಿ ಇನ್ನೂ ಮುಂದುವರಿಬೇಕಂತ ತಾವು ಆಸೆ ಪಡ್ತೀರ ಅಂತ ಹೇಳ್ತಾ ಇದ್ದೀರಿ ಸರ್. ಸರ್, ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇನ್ನೂ ಚಿಕ್ಕವರು ಸರ್ ನಿಮ್ಮ ವಯಸ್ಸಿನಲ್ಲಿ, ನಿಮ್ಮ ಕಾಲಾವಧಿಯಲ್ಲಿ 3.5 ವರ್ಷ ಅವಧಿಯಲ್ಲಿ ಪರಿಪೂರ್ಣವಂತ ಯಾವ ಕೆಲಸ ಕಾರ್ಯಗಳನ್ನ ಪೂರ್ಣವಾಗಿಗೊಳಿಸಿದ್ರಿ ಸರ್? ಸರ್, ಬಲ್ಪ್ ಹಾಕಿವ್ರಿ, ಸಿಸಿ ರಸ್ತೆಯನ್ನು ಮಾಡಿವಿ ಸರ್. ನೀರಿನ ಸಮಸ್ಯೆ ಇತ್ತು ಸರ್. ನೀರಿನ ಬೋರ್ ಹಾಕ್ಸಿದೀವಿ, ಮಾಡಿದೀವಿ ಸರ್. ನೀರಿನ ಸಮಸ್ಯೆ ಇಲ್ದಂಗೆ ಮಾಡಿದ್ವಿ. ಇಂಥವೆಲ್ಲ ಕೆಲಸ ಮಾಡಿವಿ ಸರ್. ನಮ್ಮ ಕೈಲಿಂದ ಎಷ್ಟು ಅಷ್ಟು ಹೆಲ್ಪ್ ಮಾಡಿವಿ ಸರ್ ಅವರು. ಸರ್, ನೀವು ಚಿಕ್ಕವರು, ರಾಜಕೀಯದಲ್ಲಿ ಇನ್ನೂ ನೀವು ಎತ್ತರಕ್ಕೆ ಹೋಗ್ಬೇಕು, ನಮ್ಮ ಜೊತೆ ಇಷ್ಟು ಸಮಯ ತಗೊಂಡು ನಮ್ಮ ಜೊತೆ ನೀವು ಚರ್ಚೆ ನಡೆಸೋದಕ್ಕೆ, ನಿಮ್ಮ ರಾಜಕೀಯ ಜೀವನ ಉತ್ತುಂಗಕ್ಕೆ ಇರಲಿ, ದೊಡ್ಡ ಮಟ್ಟದಲ್ಲಿ ನೀವು ಹೋಗ್ಲಿ ಅಂತ ನಾವು ಹಾರೈಸ್ತೀವಿ. ನಿಮ್ಮ ರಾಜಕೀಯ ಜೀವನ ಸುಖಕರವಾಗಿರಲಿ ಅಂತ ಹಾರೈಸ್ತಾ, ನಮ್ಮ ಜೊತೆ ನೀವು ಇಷ್ಟು ಸಮಯ ತಗೊಂಡು ನಮ್ಮ ಜೊತೆ ಚರ್ಚೆ ನಡೆಸೋದಕ್ಕೆ 24x7 ಕರ್ನಾಟಕ.com ವತಿಯಿಂದ ನಿಮ್ಗೆ ಆರ್ಥಿಕವಾದಂಥ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ.